ನಮ್ಮ ಅನು ಈ ಸೀರೆನೆಲ್ಲ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾಳೆ. ಏನು ಮಾಡ್ತಿದ್ದಾಳೆ ಅಂತ ಅವಳನ್ನೇ ಕೇಳಬೇಕು. ಬನ್ನಿ ಕೇಳೋಣ ಫ್ರೆಂಡ್ಸ್. ಹಾಯ್ ಅನು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ಲೈಫ್ ಸ್ಟೋರೀಸ್. ಸೊ ಅಮ್ಮನಿಗೆ ನೆನಪಿದೆಯಾ, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸಿಂಗ್ಗೆ ಸುದರ್ಶನ್ಗೆ ಹೋಗಿದ್ವಿ. ಅಫ್ಕೋರ್ಸ್ ನೆನಪಿದೆ. ಎಸ್, ಕರೆಕ್ಟ್. ಸೊ ಅವಾಗ ಹೋದಾಗ ನಾವು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ವಿ, ಹಾಗೆ ಅದು ಪ್ರೈಸ್ ಎಷ್ಟು, ಯಾವ ಕಲರು, ಆ ಸ್ಯಾರಿ ಯಾವ ಡಿಸೈನ್ ಇದೆ ಅಂತ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ವಿ. ಬಟ್ ಸಮ್ ರೀಸನ್ಸ್ ಇಂದ ನಾವು ಅದನ್ನ ತಿಳಿಸೋದಕ್ಕೆ ಆಗಲಿಲ್ಲ. ತುಂಬಾ ದಿನಗಳಾದ್ಮೇಲೆ ಇವತ್ತು ನನಗೆ ಫ್ರೀ ಟೈಮ್ ಸಿಕ್ಕಿದೆ. ಸೊ ಹಾಗಾಗಿ ಅದು ಯಾವ ಸೀರೆ, ಯಾವ ಕಲರ್, ಯಾವ ಪ್ಯಾಟ್ರನ್ ಅಂತ ಈ ಬ್ಲಾಗಲ್ಲಿ ನಾನು ನಿಮ್ಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಜೊತೆಗೆ 2 ಸೀರೆ ಎಕ್ಸ್ಟ್ರಾ ತೋರಿಸ್ತಿದ್ದೀನಿ. ಯಾವ್ದಪ್ಪ ಅಂತೀರಾ? ಅದು ನಮ್ಮಮ್ಮ ನಮಗೋಸ್ಕರ ಗೌರಿ ಹಬ್ಬಕ್ಕೆ ಬಾಗಿನ ಕೊಟ್ಟಿರೋದು. ಒಂದು ನನಗೆ, ಒಂದು ನಮ್ಮ ಅಕ್ಕನಿಗೆ. ಸೊ ನಾವು ಆಲ್ರೆಡಿ ಅದಕ್ಕೆ ಬ್ಲೌಸ್, ಕುಚ್ಚಿ ಎಲ್ಲ ರೆಡಿ ಮಾಡಿಸಿದ್ದೀವಿ. ಯಾವ ಥರ ರೆಡಿ ಮಾಡಿಸಿದ್ದೀವಿ, ಆ ಸ್ಯಾರಿ ಯಾವ ಥರ ಇದೆ, ಕಾಸ್ಟ್ ಎಷ್ಟು, ಅದ್ರಲ್ಲಿ ಯಾವ್ಯಾವ ಥರ ಡಿಸೈನ್ಸ್ ಇದೆ, ಮತ್ತು ಬ್ಲೌಸ್ನ ಹೇಗೆಲ್ಲ ನಾವು ಕಸ್ಟಮೈಸ್ ಮಾಡಿಸಿದ್ದೀವಿ, ಎಲ್ಲಿ ಕಸ್ಟಮೈಸ್ ಮಾಡಿಸಿದ್ದೀವಿ ಅಂತ ನಾನು ಈ ಬ್ಲಾಗಲ್ಲಿ ಕಂಪ್ಲೀಟ್ ವಿಡಿಯೋನ ಹಾಕ್ತಾ ಇದ್ದೀನಿ. ದಯವಿಟ್ಟು ಈ ಬ್ಲಾಗ್ನ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಲ್ಲಿ ಈ 3 ಸೀರೆಯಲ್ಲಿ ಯಾವ ಸೀರೆ ನಿಮಗೆ ತುಂಬ ಇಷ್ಟ ಆಯಿತು, ಯಾವ ಬ್ಲೌಸ್ ಡಿಸೈನ್ ಇಷ್ಟ ಆಯಿತು ಅಂತ ತಿಳಿಸಿ. ಯಾರಿಗಾದ್ರೂ ಅಡ್ರೆಸ್ ಬೇಕಿದ್ರೆ ಬ್ಲೌಸ್ ಡಿಸೈನ್ದು ಖಂಡಿತವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ DM ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನೋಡಿ, ಇದೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪರ್ಚೇಸ್ ಮಾಡಿದಂಥ ಸ್ಯಾರಿ. ಈ ಸ್ಯಾರಿ ಬಂದು ಬೇಬಿ ಪಿಂಕ್ ವಿತ್ ಅ ಸ್ಮಾಲ್ ಆರೆಂಜ್ ಬಾರ್ಡರ್. ಆ್ಯಂಡ್ ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಬ್ಲೌಸ್. ನಾವು ಈ ಬ್ಲೌಸ್ನ ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಸೊ ಈ ಬ್ಲೌಸ್ ನೀವು ನೋಡ್ತಿದ್ದೀರಲ್ಲ, ಇಟ್ಸ್ ಅ ಕಂಪ್ಲೀಟ್ ಬೇಬಿ ಪಿಂಕ್. ಆ್ಯಂಡ್ ನೀವು ನೋಡ್ಬೋದು, ಇಟ್ಸ್ ಅ ವೆರಿ ಎಲಿಗೆಂಟ್ ಆ್ಯಂಡ್ ವೈಬ್ರೆಂಟ್ ಸ್ಯಾರಿ. ಆ್ಯಂಡ್ ತುಂಬ ಲೈಟ್ ಕಲರ್ ಆಗಿದೆ, ಲೈಟ್ ವೇಟ್ ಆಗಿದೆ. ಈ ಸ್ಯಾರಿಲಿ ನೀವು ನೋಡ್ತಿರೋ ಹಾಗೆ ಇಲ್ಲಿ ನೋಡಿ, ಬ್ಲೌಸಲ್ಲಿ ಅವರು ಆನೆ ಅಂತ ಅಂದರೆ ನಮಗೆ ನೆನಪು ಆಗೋದೇ ದಸರಾ. ಸೊ ಇಲ್ಲಿ ಎಲ್ಲ ಆನೆಗಳನ್ನೂ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು, ಇದು ಬ್ಲೌಸ್ ಎಷ್ಟು ಸಿಂಪಲ್ ಆಗಿದೆ ಅಂತ. ಇದಕ್ಕೆ ನಾವು ಗ್ರ್ಯಾಂಡ್ ವರ್ಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಕಂಪ್ಲೀಟ್ ಈ ಥರ ಬುಟ್ಟ ಆ ಬುಟ್ಟದಲ್ಲಿ ಆನೆ ಡಿಸೈನ್ಸ್ನ ಕೊಟ್ಟಿದ್ದಾರೆ. ಸೊ ಬಾರ್ಡರಲ್ಲಿ ತುಂಬ ಚಿಕ್ಕದಾಗಿ ಆರೆಂಜ್ ಕಲರ್ ಕೊಟ್ಟಿದ್ದಾರೆ. ಸೊ ನಾವು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಆರೆಂಜ್ ಬ್ಲೌಸ್ ಕೂಡ ಯೂಸ್ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ತಿರೋದು ಕಂಪ್ಲೀಟ್ ಸ್ಯಾರಿ. ಸೊ ಈ ಸ್ಯಾರಿಲಿ ಕಂಪ್ಲೀಟ್ ಆಗಿ ಇದೇ ಥರ ಬುಟ್ಟ ಇದೆ. ಹಾಗೆ ನೀವು ಸೆರಗು ನೋಡಬೇಕು ಅಂತ ಅಂದರೆ ನೋಡಿ, ಸೆರಗು ಈ ಥರ ಕೊಟ್ಟಿದ್ದಾರೆ. ತುಂಬ ರಿಚ್ ಆಗಿ ಕಾಣಿಸುತ್ತೆ. ಲೈಟ್ ಕಲರ್ ಅಂತ ಅನ್ಸಿದ್ರು ನೀವು ಉಟ್ಕೊಂಡ್ಮೇಲೆ ತುಂಬಾ ಅದು ರಾಯಲ್ ಲುಕ್ ಕೊಡುತ್ತೆ ನಿಮಗೆ ಸ್ಯಾರಿ. ಸೊ ಇದು ನಾವು ಪರ್ಚೇಸ್ ಮಾಡಿದಂಥ ಸ್ಯಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಾವು ವರಮಹಾಲಕ್ಷ್ಮಿ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ, ನಾವು ಹೇಗೆಲ್ಲ ಸ್ಯಾರಿ ಉಡಿಸಿದ್ವಿ ಅಂತ ಕಾರಣಾಂತರಗಳಿಂದ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ರೆಫರೆನ್ಸ್ ಪಿಕ್ನ ನಾವು ಹಾಕಿರ್ತೀವಿ, ನೀವು ಅಲ್ಲಿ ನೋಡ್ಬೋದು ಈ ಸ್ಯಾರಿ ಎಷ್ಟು ಚೆನ್ನಾಗಿ ಲಕ್ಷ್ಮಿಗೆ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಇದ್ರ ಪ್ರೈಸ್ ಬಂದು ನಾವು ಇದಕ್ಕೆ ಕೊಟ್ಟಿದ್ದು 18,000 ರುಪೀಸ್. ಈ ಸ್ಯಾರಿ ಬಂದು ಸುದರ್ಶನಲ್ಲಿ ತಗೊಂಡಿದ್ದು. ತುಂಬಾ ಲೈಟ್ ವೇಟ್ ಆಗಿದೆ, ಉಟ್ಕೊಂಡಿದ್ದೀವಿ ಅಂತಾನೆ ಅನ್ಸಲ್ಲ, ಅಷ್ಟು ಲೈಟ್ ವೇಟ್ ಆಗಿದೆ. ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನಮ್ಮ ಮಮ್ಮಿ ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದು. ನಮ್ಮ ಮಮ್ಮಿ ಸೆಲೆಕ್ಷನಲ್ಲಿ ತುಂಬಾ ಸೆಲೆಕ್ಷನ್ ಚೆನ್ನಾಗಿ ಮಾಡ್ತಾರೆ. ಯಾವುದೇ ಸ್ಯಾರಿ ಆದರೂ ಅವರು ಫಸ್ಟ್ ಕ್ಲಾಸ್ ಆ್ಯಂಡ್ ಫಸ್ಟ್ ಕ್ವಾಲಿಟಿ ಸ್ಯಾರೀಸ್ನೇ ಅವ್ರು ಪರ್ಚೇಸ್ ಮಾಡೋದು. ಸೊ ಇದನ್ನು ಕೂಡ ತಗೊಂಡಾಗ ನಾನು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದೆ, ಇಷ್ಟು ಲೈಟ್ ಕಲರ್ ತೊಗೊಂಡಿದೆಯಲ್ಲ ಮಮ್ಮಿ ಅಂತ. ಆದರೆ ಲಕ್ಷ್ಮಿ ಗುಡ್ಸಿದ ಮೇಲೆ ತುಂಬಾ ಇಷ್ಟ ಆಯಿತು, ಯಾಕಂದರೆ ಲಕ್ಷ್ಮಿ ಕೂಡ ಅಷ್ಟೇ ಮುದ್ದಾಗಿ ಕಾಣಿಸ್ತಿದ್ಲು. ಸೊ ಈ ಸೀರೆನ ನಾವು ಉಟ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಇದಕ್ಕೆ ಯಾವ ಥರ ಬ್ಲೌಸ್ ಹೊಲಿಸ್ತೀವಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಈ ಸ್ಯಾರಿ ಬಂದು ನಮ್ಮಮ್ಮ ನಮ್ಮ ಅಕ್ಕನಿಗೆ ಗೌರಿ ಹಬ್ಬಕ್ಕೆ ಬಾಗಣಕ್ಕೆ ಅಂತ ಕೊಡಿಸಿದ್ದು. ವರಮಹಾಲಕ್ಷ್ಮಿ ಹಬ್ಬನ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ, ಆದ್ದರಿಂದ ನಾವು ಈ ಸ್ಯಾರಿನ ವರಮಹಾಲಕ್ಷ್ಮಿ ಹಬ್ಬದಕ್ಕೆ ಉಟ್ಕೊಂಡಿದ್ವಿ. ರೆಫರೆನ್ಸ್ ಪಿಕ್ ಹಾಕಿರ್ತೀವಿ ನೋಡಿ. ಸೊ ಇದು ಅವಳು ಬ್ಲೌಸ್ ಕಸ್ಟಮೈಸ್ ಮಾಡಿಸ್ಕೊಂಡಿರೋದು. ಅವಳಿಗೆ ಯಾವ ಥರ ಡಿಸೈನ್ ಬೇಕು, ಯಾವ ಕಲರಲ್ಲಿ ಬೇಕು, ಯಾವ ಪ್ಯಾಟ್ರನ್ ಬೇಕು ಅಂತ ತುಂಬ ಸರ್ಚ್ ಮಾಡಿ ಹೊಲಿಸ್ಕೊಂಡಂಥ ಬ್ಲೌಸ್. ನೀವು ಇಲ್ಲಿಗೆ ಹೇಗೆ ನೋಡ್ತಿದ್ದೀರಲ್ಲ, ಈ ಬ್ಲೌಸ್ ಬಂದು ಗ್ರೀನ್ ಆ್ಯಂಡ್ ಮೆರೂನ್ ವಿತ್ ಗೋಲ್ಡ್ ಬೀಡ್ಸಲ್ಲಿ ಕಸ್ಟಮೈಸ್ ಆಗಿರುವಂಥದ್ದು. ಈ ಬ್ಲೌಸ್ನ ನಾವು ಕಸ್ಟಮೈಸ್ ಮಾಡಿಸೋದು ಮೈಸೂರು ಕ್ವೀನ್ಸ್ ಬೊಟಿಕಲ್ಲಿ. ಸೊ ನೀವು ನೋಡ್ತಿರ್ಬೋದು, ತೋಳಲ್ಲಿ ಈ ಥರ ಅವಳು ಗಂಡು ಬೇರುಂಡ ಮಾಡಿಸ್ಕೊಂಡಿದ್ದಾಳೆ. ಸೊ ಅದಕ್ಕೆ ಈ ಥರ ಬೀಡ್ಸ್ಗಳು ಕೊಟ್ಟಿದ್ದಾಳೆ. ಗೋಲ್ಡ್ಗೆ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬ್ಯಾಕ್ ಡಿಸೈನ್ ಆಗಿದೆ. ಸೊ ಬ್ಯಾಕಲ್ಲೂ ಕೂಡ ಈ ಥರ ಅವಳು ಬೀಡ್ಸ್ಗಳನ್ನ ಕೊಟ್ಕೊಂಡಿದ್ದಾಳೆ. ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ, ನೀವು ರೆಫರೆನ್ಸ್ ಪಿಕ್ಕಲ್ಲಿ ನೋಡ್ಬೋದು. ಸೊ ಫ್ರಂಟಲ್ಲಿ ಮಧುಬಾಲ ಡಿಸೈನ್ನ ಮಾಡಿಸಿದ್ದೀವಿ. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಸ್ಯಾರಿಗೆ.
ಸೊ ಇವಾಗ ನಾನು ಸ್ಯಾರಿನ ತೋರಿಸ್ತಾ ಇದ್ದೀನಿ. ಈ ಗೋಲ್ಡ್ ಸ್ಯಾರಿನ ನಾವು ಪರ್ಚೇಸ್ ಮಾಡಿದ್ದು ಕರ್ನಾಟಕ ಸ್ಯಾರಿ ಸೆಂಟರ್ ಮೈಸೂರಿನಲ್ಲಿ. ತುಂಬಾ ಒಂದು ರಿಚ್ ಆಗಿ ಕಾಣುವಂಥ ಸ್ಯಾರಿ ಆಗಿದೆ ಇದು. ಇದಕ್ಕೆ ನಾವು ಕುಚ್ಚಲ್ಲಿ ಗ್ರೀನ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಜೊತೆಗೆ ಸ್ಮಾಲ್ ಸಿಲ್ವರ್ ಬೀಡ್ಸ್ಗಳನ್ನ ಹಾಕಿ ಕುಚ್ಚನ್ನ ರೆಡಿ ಮಾಡಿಸಿದ್ದೀವಿ. ಇದು ಕೂಡ ಸೀರೆಗೆ ಒಂದು ರಿಚ್ ಲುಕ್ನ ಕೊಡುತ್ತೆ. ಸೊ ನೀವು ಇಲ್ಲಿ ಏನು ಸೀರೆ ನೋಡ್ತಾ ಇದ್ದೀರಲ್ಲ, ಈ ಸೀರೆಯಲ್ಲಿ ಡೈಮಂಡ್ ಶೇಪ್ ವಿತ್ ಸಿಲ್ವರ್ ಕಾಂಬಿನೇಷನ್. ಇದು ಸ್ಮಾಲ್ ಥ್ರೆಡ್ ಏನಿದೆ ಇದು ಸಿಲ್ವರ್ ಕಾಂಬಿನೇಷನ್ ಆಗಿದೆ. ಕಂಪ್ಲೀಟ್ ಸ್ಯಾರಿ ಇದೇ ಥರ ಇದೆ, ತುಂಬಾ ರಿಚ್ ಆಗಿ ಕಾಣುತ್ತೆ ನಿಮಗೆ ಸ್ಯಾರಿ. ಇವಾಗ ನೋಡ್ತಿರೋದು ನೀವು ಸೆರ್ಗಲ್ಲಿ ಕಂಪ್ಲೀಟ್ ಗೋಲ್ಡ್ ಇದೆ, ಅದಕ್ಕಾಗಿ ನಾವು ಗ್ರೀನಲ್ಲಿ ಕಾಂಬಿನೇಷನ್ ಮಾಡಿಸಿದ್ದೀವಿ. ಈ ಸ್ಯಾರಿ ಪ್ರೈಸ್ ಬಂದು 15,000. ಸೊ ಮದುವೆಗಳಿಗಾಗಿರ್ಬೋದು ಅಥವಾ ಮದುವೆ ಹುಡುಗಿ ಆಗಿರ್ಬೋದು, ಈ ಥರ ಒಂದು ಗ್ರ್ಯಾಂಡ್ ಸ್ಯಾರಿನ ತೊಗೊಂಡು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಮ್ಮ ಅಕ್ಕನಿಗೆ ಅಂತ ಗಿಫ್ಟ್ ಕೊಟ್ಟಿದ್ದು. ಈ ಸ್ಯಾರಿ ಉಟ್ಕೊಂಡಾಗ ಅವಳಂತೂ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು. ಸೊ ಈ ಮೆರೂನ್ ಸ್ಯಾರಿ ಏನು ನೋಡ್ತಾ ಇದ್ದೀರಲ್ಲ, ಈ ಮೆರೂನ್ ಸ್ಯಾರಿ ನಮ್ಮ ಮಮ್ಮಿ ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ಈ ಸ್ಯಾರಿ ತುಂಬಾ ಸ್ಪೆಷಲ್ ಅನ್ನೋದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಸ್ಯಾರಿ. ಕಂಪೇರ್ ಟು ಅದರ್ 2 ಸ್ಯಾರೀಸ್ ಈ ಸ್ಯಾರಿ ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಏನು ಡಿಫ್ರೆಂಟು, ಏನು ಸ್ಪೆಷಲ್ ಈ ಸ್ಯಾರಿಲಿ ಅಂತ ಹೇಳಿ. ಈ ಸ್ಯಾರಿ ಅಷ್ಟೇ ಅಲ್ಲ, ಈ ಸ್ಯಾರಿ ಬ್ಲೌಸ್ ಕೂಡ ತುಂಬಾ ಸ್ಪೆಷಲ್. ಯಾಕೆ ಅಂತ ಅಂದರೆ ಇದನ್ನು ನಾನು ತಿರುಪತಿ ಕಸ್ಟಮೈಸ್ ಮಾಡಿಸಿದ್ದೀನಿ. ಸೊ ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ಇದು ತಿರುಪತಿ ಬೆಟ್ಟ. ಈ ಬ್ಲೌಸಲ್ಲಿ ನಾನು ನಾಮ, ಶಂಕು, ಚಕ್ರನ ತಗೊಂಡು ಕಸ್ಟಮೈಸ್ ಮಾಡ್ತಿದ್ದೀನಿ. ಯಾಕೆ ಈ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಇದು ನಮ್ಮನೆ ಮನೆದೇವರು. ಈ ಐಡಿಯಾ ಖಂಡಿತ ನಂದಲ್ಲ, ನಮ್ಮ ಮಮ್ಮಿದು. ಅವರು ಹೇಳಿ ಕಸ್ಟಮೈಸ್ ಮಾಡಿಸ್ಕೊಟ್ಟಿರೋದು ನನಗೆ ಅಂತ ಹೇಳಿ. ಇದು ಮೆರೂನ್ ಆಗಿರೋದ್ರಿಂದ ವೈಟ್ ಆ್ಯಂಡ್ ಗೋಲ್ಡಲ್ಲಿ ಕಾಂಬಿನೇಷನ್ ಮಾಡಿಸಿದ್ದೀವಿ. ಆ್ಯಂಡ್ ಇಲ್ಲಿ ಅವರು ಲೈಟ್ ಕ್ರೀಮ್ ಕಲರ್, ಕಂಪ್ಲೀಟ್ ವೈಟು ಅಲ್ಲ ಕ್ರೀಮು ಅಲ್ಲ, ಆ ಥರ ಒಂದು ಬೀಡ್ಸ್ಗಳನ್ನ ಹಾಕಿ ಕೊಟ್ಟಿದ್ದಾರೆ. ಇದು ಕೂಡ ನಾನು ಕಸ್ಟಮೈಸ್ ಮಾಡಿಸಿರೋದು ಮೈಸೂರು ಕ್ವೀನ್ಸ್ ಬೊಟಿಕಲ್ಲೇ. ನೀವು ನೋಡ್ಬೋದು ಎಷ್ಟು ಸಿಂಪಲ್ ಆಗಿದ್ರು ತುಂಬಾ ಗ್ರ್ಯಾಂಡಾಗಿ ಕಾಣುವಂಥ ಡಿಸೈನ್ ಇದು. ದೇವ್ರ ನಾಮ ಅಂತೂ ನೋಡಿ, ಅವ್ರು ಎಷ್ಟು ಚೆನ್ನಾಗಿ ವೈಟ್ ಮತ್ತು ಮೆರೂನ್ ಕಾಂಬಿನೇಷನಲ್ಲಿ ಮಾಡಿಕೊಟ್ಟಿದ್ದಾರೆ. ಹಿಂದೆ ಕೂಡ ತಿರುಪತಿದು ಗೋಪುರನ ಈ ಥರ ನಾನು ಮಾಡಿಸಿದ್ದೀನಿ ಕಂಪ್ಲೀಟಾಗಿ. ರೆಫರೆನ್ಸ್ ಪಿಕ್ ಹಾಕಿರ್ತೀನಿ, ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಸೊ ನಾನಿಲ್ಲಿ ಸ್ಯಾರಿನ ತೋರಿಸ್ತಾ ಇದ್ದೀನಿ ಇವಾಗ. ನೀವು ಇಲ್ಲಿ ಕುಚ್ಚು ನೋಡ್ತಾ ಇದ್ದೀರಾ, ಈ ಕುಚ್ಚು ಕೂಡ ಸೇಮ್ ಅದೇನೆ, ಶಂಕು ಚಕ್ರ ಮತ್ತು ನಾಮ ಈ ಥರ ಕಾಂಬಿನೇಷನಲ್ಲಿ ಮಾಡಿಸಿರೋವಂಥದ್ದು. ಇದನ್ನು ಕೂಡ ಅಮ್ಮನೇ ಹೇಳಿ ಇದೇ ಥರ ಬೇಕು ಸ್ಯಾರಿಗೆ ಅಂತ ಹೇಳಿ ಮಾಡಿಸಿರೋವಂಥದ್ದು. ಈ ಸ್ಯಾರಿ ಏನಪ್ಪ ಡಿಫ್ರೆಂಟ್ ಅಂದರೆ, ಇಟ್ ಈಸ್ ಅ ಪೇಪರ್ ಕಮ್ ಸಿಲ್ಕ್ ಸ್ಯಾರಿ. ಸೊ ನೀವು ನೋಡ್ತಿದ್ದೀರಾ, ಈ ಸ್ಯಾರಿ ನೋಡಿದ್ರೆ ನಿಮಗೆ ಫಸ್ಟ್ ಮೈಂಡಿಗೆ ಬರೋದು ನ್ಯೂಸ್ ಪೇಪರಾ ಅಂತ. ಹೌದು, ಇದು ನ್ಯೂಸ್ ಪೇಪರ್ ಸ್ಯಾರಿ. ಇಟ್ ಈಸ್ ಅ ವೆರಿ ಸ್ಪೆಷಲ್ ಸ್ಯಾರಿ. ಕಂಪ್ಲೀಟ್ ಸ್ಯಾರಿ ಇದೇ ಥರ ಇದೆ. ಸೊ ಸೆರಗಿಗೆ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಈ ಥರ ಕೊಟ್ಟಿದ್ದಾರೆ, ಮೆರೂನ್ ಕಲರ್ ಕೊಟ್ಟಿದ್ದಾರೆ. ಸೊ ಉಟ್ಕೊಂಡಾಗ ತುಂಬಾ ರಿಚ್ ಆಗಿ ಕಾಣಿಸುತ್ತೆ, ತುಂಬ ವೈಬ್ರೆಂಟ್, ತುಂಬ ಎಲಿಗೆಂಟ್, ತುಂಬ ರಾಯಲ್ ಆಗಿ ಕಾಣಿಸುತ್ತೆ. ಇದು ಕೂಡ ನಾವು ಸುದರ್ಶನಲ್ಲಿ ತಗೊಂಡಿದ್ದು. ಈ ಸ್ಯಾರಿ ಪ್ರೈಸ್ ಬಂದು 20,000. ಲಾಸ್ಟ್ ಪೀಸ್ ಇದ್ದಿದ್ದು ಸಡನ್ನಾಗಿ ಕಣ್ಣಿಗೆ ಬಿತ್ತು ಅಂತ ಇಟ್ಕೊಂಡ್ವಿ, ಏನೂ ಯೋಚನೆ ಮಾಡದೆ, ಒಂದು ಥಾಟ್ ಇಲ್ಲದೇ ನಾವು ಇದಕ್ಕೆ ಬಿಲ್ ಹಾಕ್ಸಿದ್ವಿ. ಯಾಕಂದರೆ ಈ ಸ್ಯಾರಿ ನಮ್ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ನಿಮ್ಗೇನು ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, 3 ಸ್ಯಾರಿನ ನಾನು ನಿಮಗೆ ಇವಾಗಲೇ ತೋರಿಸಿದ್ದೀನಿ. ಆ ಸ್ಯಾರಿಯಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು, ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು, ಸೊ ಅದನ್ನ ನೀವು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ರೆಫರೆನ್ಸ್ ಪಿಕ್ಗಳನ್ನ ಹಾಕಿರ್ತೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ನಾವು ಈ ಸಲ ಥೀಮ್ ಇಟ್ಕೊಂಡು ಮಾಡಿದ್ದೀವಿ. ಯಾವ ಥೀಮ್ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಈ ವ್ಲಾಗಲ್ಲಿ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.